ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕಲೆಬೈ ಟಾಕ್ಸ್. ಇವತ್ತಿನ ಟಾಪಿಕ್ ಎಲ್ಲರ ಮನೆಯಲ್ಲಿ ನಡೆಯುವಂಥ ಬಿಗ್ ಬ್ಯಾಟಲ್, ಜೆನ್ಜಿ ವರ್ಸಸ್ ಪೇರೆಂಟ್ಸ್. ಅಯ್ಯೋ, ಜೆನ್ಜಿ ವರ್ಸಸ್ ಪೇರೆಂಟ್ಸ್ ಅಂದ್ರೆ ವಾರ್ ಅಲ್ಲ, ಬ್ಲೂಟೂತ್ ಕನೆಕ್ಟ್ ಆಗಲ್ಲ ಅಂತ ಫೈಟ್ ಅಷ್ಟೇ. ಆಕೃತಿ, ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ರೆ ಇಂಟ್ರೊಡಕ್ಷನ್ ಕೊಡೋಕ್ಕೂ ಬಿಡಲ್ಲ, ಮಿಡ್ಲಲ್ಲೇ ಆನ್ಸರ್ ಹೇಳ್ಬಿಡ್ತೀಯ. ಸೊ ನಾನು ನಿಮಗೆ ಕರೆಸಿರೋದೇ ಆನ್ಸರ್ ಹೇಳೋದಕ್ಕೆ. ಸೊ ಇವಾಗ ಮೊದಲನೇ ಪ್ರಶ್ನೆ, ಪೇರೆಂಟ್ಸ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು? ಸರ್, ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ ಫೋನ್ ಯೂಸ್ ಮಾಡಿದ್ರೆ ಫ್ಯೂಚರ್ ಸ್ಪಾಯ್ಲ್ ಅಂತ, ಆದ್ರೆ ನಾವು ಫೋನಲ್ಲೇ ಫ್ಯೂಚರ್ ಹುಡುಕ್ತಾ ಇರ್ತೀವಿ. ನಿಮ್ಗೆ ಗೊತ್ತಾ, 3 ಅವರ್ ಮೇಘಾ ಸೀರಿಯಲ್ ನೋಡ್ತಾರೆ, ಅದೇನ್ ಫ್ಯೂಚರ್ ಉದ್ಧಾರ ಮಾಡ್ತಾರೋ ನಾ ಕಾಣೆ. ಸೊ ನಾವು ಚಿಕ್ಕವರಿದ್ದಾಗ, ನಿಮ್ಮ ಪೇರೆಂಟ್ಸ್ ಚಿಕ್ಕವರಿದ್ದಾಗ, ಸೊ ನಾವೆಲ್ಲ ಮಣ್ಣಲ್ಲಿ ಆಡಿ ಬೆಳೆದವರು. ಸರ್, ನೀವು ಮಣ್ಣಲ್ಲಿ ಆಡಿ ನಮ್ಮನ್ನ ಮಣ್ಣಲ್ಲಿ ದಬ್ತಿದ್ದೀರಾ. ನೀವು ಮೊಬೈಲ್ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ಅಂತಿರಲ್ಲ. ಅಯ್ಯೋ, ನಿಮ್ಮ ಕಾಲದಲ್ಲಿ ಟೆಕ್ನಾಲಜಿ ಇದ್ದಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ಅಕಸ್ಮಾತ್ ಇಂಟರ್ನೆಟ್ ಇದ್ದಿದ್ರೆ ನೀವು ಆನ್ಲೈನ್ಗೆ ಬರದೇ ಇರ್ತಿದ್ರಾ? ನಿಮ್ಮ ಮೊಬೈಲ್ ಬ್ಯಾಟ್ರಿ 20% ಆದ್ರೆ ಟೆನ್ಷನ್ ತಗೋತಿರಲ್ಲ, ನಮ್ಮ ಬಾಡಿ ಎನರ್ಜಿ 0% ಆದ್ರೂ ಓದು 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 ಅಂತಿರಲ್ಲ, ಇದು ನ್ಯಾಯವಾ? ಸರಿ, ಓಕೆ. ಇವಾಗ ಸ್ಕೂಲಲ್ಲಿ ಮಾರ್ಕ್ಸ್ ನಿಮಗೆ ಎಷ್ಟು ಬರುತ್ತೆ? ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಪೇರೆಂಟ್ಸ್ದು? ಮಾರ್ಕ್ಸ್ ಅಂದರೆ ಪೇರೆಂಟ್ಸ್ಗೆ IPL ಸ್ಕೋರ್ ಥರ. 90 ಬಂದರೂ ಇನ್ನೂ 10 ಎಲ್ಲಿ ಹೋಯ್ತು ಅಂತ ಇನ್ವೆಸ್ಟಿಗೇಷನ್. ಹೆಜ್ಜೆ ಹೆಜ್ಜೆ ಕಾದೋಳು ನರಳಿ ನಂಗೆ ನಿಂತೋಳು. ಸೊ ಎಲ್ಲರ ಮನೆಯಲ್ಲಿ ಇರೋ ಥರ ನಿಮ್ಮ ಮನೆಯಲ್ಲಿ ಕೂಡ ಕಂಪ್ಯಾರಿಸನ್ ಮಾಡ್ತಾರಾ? ರಿಲೇಟಿವ್ಸ್ ಮಕ್ಕಳು ಅವ್ರ ಫೇವ್ರೆಟ್ ಹೀರೋಸ್. ನಮ್ಮ ಟ್ಯಾಲೆಂಟ್ ಗೊತ್ತಾಗಲ್ಲ, ಆದರೆ ನೇಬರ್ಸ್ ಮಾರ್ಕ್ಸ್ ಫುಲ್ ಡಾಟಾ ಬ್ಯಾಕಪ್ ಇರುತ್ತೆ. ಸೊ ಡೈಲಿ ನೀನು ಮನೇಲಿ ಎಷ್ಟು ಟೈಮ್ ಓದ್ತೀಯಾ, ಎಷ್ಟು ಟೈಮ್ ಮೊಬೈಲಲ್ಲಿ ಸ್ಪೆಂಡ್ ಮಾಡ್ತೀಯಾ, ಹೇಗೆ? ಓದ್ತಾ ಕುತ್ಕೊಂಡಿದ್ರು ಓದ್ತಾ ಇದೀಯಾ ಇಲ್ಲ ಪೇಜ್ ತಿರುಗಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಆಮೇಲೆ ಬೇಜಾರಾಗಿ ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ರೆ ನೀನಿನ್ನೂ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ನಾವು ಮಕ್ಕಳು ನೋಡಿ, ಗುಂಪಲ್ಲಿ ಸೌಂಡ್ ಬಂದ್ರು ಫಿಂಗರ್ ನಮ್ಮ ಕಡೆನೆ. ಹೊರಗಡೆ ತಿಂಡಿ ತಿನ್ಬೇಡ ಅಂತ ಮನೇಲಿ ಹೇಳ್ತಾರೆ, ಆದರೂ ನಿಮಗೆ ಪಿಜ್ಜಾ ಬರ್ಗರ್ ಬೇಕು, ಯಾಕೆ? ಔಟ್ಸೈಡ್ ಫುಡ್ ಅಂದ್ರೆ ಪಾಯ್ಸನ್ ಅಂತ ಹೇಳ್ತಾರೆ. ಅದೇ ಫಂಕ್ಷನ್ ಊಟಕ್ಕೆ ಹೋದ್ರೆ 3 ಪ್ಲೇಟ್ ಗುಲಾಬ್ ಜಾಮೂನು, 6 ಪ್ಲೇಟ್ ಗೋಬಿ ಹಂಗೆ ಬುಕ್ಕು ಬಂದಿರ್ತಾರೆ. ಹೆಲ್ದಿ ಫುಡ್ ಅಂತ ಹೇಳ್ತಾರೆ, ಆದ್ರೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿ ಹೋಮ್ ಫುಡ್ ಸೇಫ್ ಅಂತ ಕನ್ವಿನ್ಸ್ ಮಾಡ್ತಾರೆ. गोलमाल है भाई, सब गोलमाल है. ಮೊಬೈಲ್ ನೋಡೋದು ಸ್ವಲ್ಪ ಕಡಿಮೆ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ. ಲೇಟ್ ನೈಟ್ ಮಲಗಿದ್ರೆ ಫ್ಯೂಚರ್ ಸ್ಪಾಯ್ಲ್ ಅಂತಾರೆ, ಅರ್ಲಿ ಮಾರ್ನಿಂಗ್ ಇದ್ರೆ ವಯಸ್ಸಲ್ಲಿ ಸ್ಲೀಪ್ ಮಾಡು ಅಂತಾರೆ. ನಮ್ಮ ಬಾಡಿ ಕನ್ಫ್ಯೂಷನ್ ಆಗಲ್ವಾ? ಕನ್ಫ್ಯೂಷನ್ ತೀರ್ಕಣಮೇ ಎಂದೆ ಕನ್ಫ್ಯೂಷನ್ ತೀರ್ಕಣಮೇ. ಪೇರೆಂಟ್ಸ್ಗೆ ಮತ್ತೆ ನಿಮಗೆ ಟೆಕ್ನಾಲಜಿ ಗ್ಯಾಪ್ ಇದೆನಾ? ಪೇರೆಂಟ್ಸ್ಗೆ ವಾಟ್ಸಪ್ ಯೂನಿವರ್ಸಿಟಿ ಡಿಗ್ರಿ ಇದೆ, ರ್ಯಾಂಡಮ್ ಫಾರ್ವರ್ಡ್ಗೆ ಕರೆಕ್ಟ್ ಅಂತ ಬಿಲೀವ್ ಮಾಡ್ತಾರಲ್ಲ, ಮತ್ತೆ ಅದೇ ಮೆಸೇಜ್ನ 10-15 ಜನಕ್ಕೆ ಕಳಿಸಿ ಕೆಳಗೆ ನಮಸ್ತೆ ಅನ್ನೋ ಎಮೋಜಿ ಬಿಡ್ತಾರಲ್ಲ. ಸ್ಟೇಟಸ್ಗೆ ರಿಪ್ಲೈಗಳು ಒಂದೊಂದು ಎಮೋಜಿ, ಒಂದೊಂದು ಮುತ್ತುಗಳು. ಅದೇನು ಹೈಡ್ ಮಾಡ್ತಾರೋ, ಪಾಸ್ವರ್ಡ್ ನೋಡಿದ್ರೆ 1 2 3 4. ತಗಲಕೊಂಡೆ ನಾನು ಬಾಯ್ ಬಡ್ಕಿ ಮಂಜುಳ ಕೈಲಿ ತಗಲಕೊಂಡೆ. ಫ್ರೆಂಡ್ಸ್ ಜೊತೆ ಹೊರಗಡೆ ತಿರುಗಾಡಕ್ಕೆ ಹೋಗ್ಬೇಕು ಅನ್ಸುತ್ತಾ? ಯಾರ ಜೊತೆ, ಎಲ್ಲಿ, ಯಾಕೆ,
CID ಇನ್ವೆಸ್ಟಿಗೇಷನ್ ಮಾಡ್ದಂಗೆ ಮಾಡ್ತಾರೆ. ಪರ್ಮಿಷನ್ ಕೇಳಿದರೆ 90% ನೋ, 10% ಮೇ ಬಿ, ಆದರೂ ರಿಸಲ್ಟ್ ಢಮಾರ್. ಯಾರಿಗೆ ಹೇಳೋಣ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ಮು. ಪೇರೆಂಟ್ಸ್ ನಿಮಗೆ ನಿಜವಾಗ್ಲೂ ಅನಾಯಿಂಗ್ ಅನಿಸುತ್ತಾ? ಪೇರೆಂಟ್ಸ್ ಅನಾವಿಂಗ್ ಅನಿಸುತ್ತೆ ಒಂದೊಂದ್ಸಲ, ಆದರೂ ಅವ್ರು ಇಲ್ಲ ಅಂದರೆ ನಮ್ಮ ಲೈಫ್ ಎಂಟಿ. ಅವ್ರು ನಮ್ಮ ಫ್ಯೂಚರ್ ಬಗ್ಗೆ ಭಯ ಪಡ್ತಾರೆ, ಅದಕ್ಕೆ ಅಷ್ಟು ಸ್ಟ್ರಿಕ್ಟು. ಆದರೂ ಒಂದೇ ರಿಕ್ವೆಸ್ಟ್, ನಮಗೆ ಸ್ವಲ್ಪ ಬೇಜಾರಾದಾಗ ಫೋನ್ ನೋಡ್ತಾ ಇರ್ತೀವಿ, ದಯವಿಟ್ಟು ಸೀರಿಯಸ್ ಆಗಬೇಡಿ. ಸೊ ಗಾಯ್ಸ್, ನಿಮ್ಮ ಮನೆಯಲ್ಲಿ ಕೂಡ ಜನ್ಜಿ ವರ್ಸಸ್ ಪೇರೆಂಟ್ಸ್ ಹೇಗಿದೆ ಕಾಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಕ್ರೇಜಿ.